Hello everyone. In this video, we are going to discuss a very important topic, that is modal auxiliary, its meaning and related examples. Modals are used for different communicative functions. They are used for requesting, for seeking permission, for invitation, for advice. ಮಾಡಲ್ಸ್ ಅಂತಂದ್ರೆ ಅವು ಕಮ್ಯುನಿಕೇಟ್ ಮಾಡಲಿಕ್ಕೆ, ಮತ್ತೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ನಾವು ಮಾಡಲ್ಸ್ ಅನ್ನ ಬಳಸ್ತೀವಿ. ಅದರಲ್ಲಿ ಸಾಕಷ್ಟು ರೀತಿ ಬರ್ತವೆ. ಏನು, ರಿಕ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿರ್ಬೋದು, ಪರ್ಮಿಷನ್ ಕೇಳ್ತಕ್ಕಂಥ ಸಂದರ್ಭದಲ್ಲಿರ್ಬೋದು, ಇನ್ವಿಟೇಷನ್ ಸಂದರ್ಭದಲ್ಲಿರ್ಬೋದು, ಮತ್ತೆ ಅಡ್ವೈಸು, ಹೀಗೆ ಸಾಕಷ್ಟು ಸಂದರ್ಭಗಳಲ್ಲಿ ಮಾಡಲ್ಸ್ಗಳು ಬಳಕೆ ಆಗ್ತವೆ. Modals are can, could, may, might, must, ought to, shall, should, will, would and need. ಇಲ್ಲಿ ಸಾಕಷ್ಟು ರೀತಿಯ ಮಾಡಲ್ಸ್ ಬಗ್ಗೆ ಹೇಳ್ಬೋದು. ಯಾವ್ಯಾವ ಅಂತಂದ್ರೆ ಕ್ಯಾನ್ ಇರ್ಬೋದು, ಕುಡ್, ಮೇ, ಮೈಟ್, ಮಸ್ಟ್, ಆಟ್ ಅಂತ ಬರುತ್ತೆ, ಶಾಲ್, ಶುಡ್, ವಿಲ್, ವುಡ್ ಮತ್ತು ನೀಡ್. ಹೀಗೆ ಸಾಕಷ್ಟು ರೀತಿಯ ಮಾಡಲ್ಸ್ ಬಗ್ಗೆ ನಾವು ಹೇಳ್ಬೋದು. ಹಿಯರ್ ಇಸ್ ದ ಚಾರ್ಟ್ ಆಫ್ ಮಾಡಲ್ ಆಕ್ಸಿಲರೀಸ್. ಆಕ್ಸಿಲರಿ ಇಸ್ ನಥಿಂಗ್ ಬಟ್ ಹೆಲ್ಪಿಂಗ್ ವರ್ಬ್ಸ್. ಫಸ್ಟ್ ಒನ್ ಕ್ಯಾನ್, ಕುಡ್. ನೋಡಿ, ನಾವು ಫಸ್ಟ್ ಒನ್ ಯಾವ್ದು ತೆಗೆದುಕೊಳ್ಳೋಣ, ಕ್ಯಾನ್ ಮತ್ತು ಕುಡ್ ಬಗ್ಗೆ. ಸೊ ದೀಸ್ ವರ್ಬ್ಸ್ are used at the time of showing ability. ಕ್ಯಾನ್ ಇರ್ಬೋದು, ಕುಡ್ ಇರ್ಬೋದು, ಇವು ಒಬ್ಬ ವ್ಯಕ್ತಿಯ ಎಬಿಲಿಟಿ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ನಾವು ಬಳಸಬಹುದು ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಡೇವಿಡ್ ಕ್ಯಾನ್ ಸ್ಪೀಕ್ 3 ಲ್ಯಾಂಗ್ವೇಜಸ್. ಅಂದ್ರೆ ಡೇವಿಡ್ 3 ಭಾಷೆಗಳನ್ನ ಮಾತಾಡ್ತಾನೆ. ಇಟ್ ಶೋಸ್ ದ ಎಬಿಲಿಟಿ ಆಫ್ ಡೇವಿಡ್. ಎಬಿಲಿಟಿ ಅಂದ್ರೆ ಏನು, ಸಾಮರ್ಥ್ಯದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ನಾವು ಕ್ಯಾನ್ ಮತ್ತು ಕುಡ್ ಅನ್ನ ಬಳಸ್ತೀವಿ. ಸೆಕೆಂಡ್ ಒನ್ ನೋಡಿ, ಹಿ ಕುಡ್ ಸ್ಪೀಕ್ ಫ್ಲೂಯೆಂಟ್ ಫ್ರೆಂಚ್ ವೆನ್ ಹಿ ವಾಸ್ 5. ಇಲ್ಲಿ ಕುಡ್ ಯಾಕೆ ಬಳಕೆ ಆಗಿದೆ ಅಂತಂದ್ರೆ, ಕ್ಯಾನ್ ಯಾಕೆ ಬಳಕೆ ಆಗಲಿಲ್ಲ ಅಂತಂದ್ರೆ, ಕುಡ್ ಆಲ್ಸೋ ಶೋಸ್ ಎಬಿಲಿಟಿ, ಬಟ್ ಪಾಸ್ಟ್ ಇವೆಂಟ್ ಬಗ್ಗೆ ಹೇಳ್ತಕ್ಕ ಸಂದರ್ಭದಲ್ಲಿ ನೋಡಿ, ವೆನ್ ಹಿ ವಾಸ್ 5 ಹಿ ಕುಡ್ ಸ್ಪೀಕ್ ಫ್ಲೂಯೆಂಟ್ಲಿ ಫ್ರೆಂಚ್. ಅಂದ್ರೆ ಅವನು 5 ವರ್ಷದವನು ಇದ್ದಾಗ ಫ್ರೆಂಚ್ ಅನ್ನ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದ ಅಂತೇಳಿ. ಸೊ ಇದು ಹ್ಯಾಪನ್ ಸ್ಟೋರಿ ಆಗಿರೋದ್ರಿಂದ ಅಲ್ಲಿ ನಾವು ಕುಡ್ ಅನ್ನ ಬಳಕೆ ಮಾಡಿದೀವಿ. ಸೆಕೆಂಡ್ ಒನ್ ಕ್ಯಾನ್, ಕುಡ್, ಮೇ. ದೀಸ್ ಆರ್ ಯೂಸ್ಡ್ ಅಟ್ ದ ಟೈಮ್ ಆಫ್ ಆಸ್ಕಿಂಗ್ ಪರ್ಮಿಷನ್. ನೋಡಿ, ಪರ್ಮಿಷನ್ ಕೇಳುವಾಗ ಕೂಡ ನಾವು ಕ್ಯಾನ್, ಕುಡ್ ಮತ್ತು ಮೇ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಕ್ಯಾನ್ ಐ ಸಿಟ್ ಇನ್ ದ್ಯಾಟ್ ಚೇರ್ ಪ್ಲೀಸ್. ನಾನು ಆ ಚೇರ್ ಮೇಲೆ ಕೂತ್ಕೊಳ್ಬಹುದೇ. ಇನ್ನೊಂದು, ಕುಡ್ ಐ ಓಪನ್ ದ ವಿಂಡೋ. ನೋಡಿ, ಇಲ್ಲಿ ಕೂಡ ನಾವು ಕುಡ್ ಅನ್ನು ಬಳಸಬಹುದು. ಮೇ ಐ ಬಾರೋ ಯುವರ್ ಡಿಕ್ಷನರಿ. ಸೊ ಲೈಕ್ ದ್ಯಾಟ್, ಅಟ್ ದ ಟೈಮ್ ಆಫ್ ಆಸ್ಕಿಂಗ್ ಪರ್ಮಿಷನ್ ವಿ ಹ್ಯಾವ್ ಟು ಯೂಸ್ can, could, may, depend upon sentence. Next one, should. ಈ ಶುಡ್ ಅನ್ನು ಯಾವಾಗ ಬಳಸ್ತಾರೆ ಅಂತಂದ್ರೆ, ಅಡ್ವೈಸ್ ಬಗ್ಗೆ ಮಾತಾಡ್ತಾರೆ. ಅಡ್ವೈಸ್ ಅಂದ್ರೆ ಏನು, ಸಲಹೆ. ನೀವು ಮತ್ತವ್ರು ಯಾರು ಸಲಹೆ ಕೊಡ್ತೀರಾ, ಆ ಸಂದರ್ಭದಲ್ಲಿ ಶುಡ್ ಅನ್ನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ಯು ಶುಡ್ ವಿಸಿಟ್ ಯುವರ್ ಡೆಂಟಿಸ್ಟ್ ಅಟ್ ಲೀಸ್ಟ್ ಟ್ವೈಸ್ ಅ ಇಯರ್. ಇಲ್ಲಿ ಏನು, ಅಡ್ವೈಸ್ ಇದೆ, ಸಲಹೆ ಇದೆ, ಅದಕ್ಕೆ ನಾವು ಏನೇನು ಬಳಸಿದೀವಿ, ಶುಡ್. ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಶುಡ್ ಅನ್ನ ಮತ್ತೊಬ್ಬರಿಗೆ ನೀವು ಸಲಹೆ ಕೊಡುವಾಗ ಶುಡ್ ಅನ್ನ ಬಳಸಬೇಕಾಗತ್ತೆ. ಸೆಕೆಂಡ್ ಒನ್ ನೋಡಿ, ಯು ಶುಡ್ ಟ್ರೈ ಟು ಲೂಸ್ ವೇಟ್. ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಅಡ್ವೈಸ್. ಇನ್ನು ನೆಕ್ಸ್ಟ್ ಒನ್ ಮಸ್ಟ್ ಹ್ಯಾವ್ ಟು ಅಂತಿದೆ ನೋಡಿ. ಸೊ ಇಲ್ಲಿ ಏನಂತಂದ್ರೆ, ಆಬ್ಲಿಗೇಷನ್ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ನಾವು ಮಸ್ಟ್ ಅಥವಾ ಹ್ಯಾವ್ ಟು ಅನ್ನ ಬಳಸ್ತೀವಿ. ಆಬ್ಲಿಗೇಷನ್ ಅಂದ್ರೆ ಏನು, ನಿರ್ಬಂಧ, ಕಟ್ಟುಪಾಡು, ಬಾಧ್ಯತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನೋಡಿ, ಐ ಮಸ್ಟ್ ಮೆಮರೈಸ್
ಆಲ್ ಆಫ್ ದೀಸ್ ರೂಲ್ಸ್ ಅಬೌಟ್ ಟೆನ್ಸಸ್. ನೋಡಿ, ಮಸ್ಟ್ ಬಂತಂದ್ರೆ 100% ಆ ಕೆಲಸ ಆಗ್ಲೇಬೇಕು. ಆಗ್ತಿದ್ದಲ್ಲಿ ನಾವು ಮಸ್ಟ್ ಅನ್ನ ಬಳಸ್ತೀವಿ. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ, ಯು ಹ್ಯಾವ್ ಟು ಟೇಕ್ ಆಫ್ ಯುವರ್ ಶೂಸ್ ಬಿಫೋರ್ ಯು ಗೆಟ್ ಇನ್ ಟು ದ ಮಸ್ಕ್ಯೂ. ಸೊ ಲೈಕ್ ದ್ಯಾಟ್, ಕನ್ಫರ್ಮ್ ಆಗಿತ್ತಾ ನೀವು ಮಾಡ್ತಕ್ಕಂಥ ಕೆಲಸ ಇರ್ಬೋದು ಅಥವಾ ನೀವು ಮಾಡ್ತಕ್ಕಂಥ ಯಾವುದೇ ಒಂದು ಡ್ಯೂಟಿ ಇರ್ಬೋದು, ಸೊ ಅದು ಕನ್ಫರ್ಮ್ ಆಗಿತ್ತಂದ್ರೆ ಅಲ್ಲಿ ನೀವು ಮಸ್ಟ್ ಅನ್ನ ಬಳಸಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಐ ಮಸ್ಟ್ ಡೂ ಇಟ್. ಐ ಮಸ್ಟ್ ಡೂ ಇಟ್ ಅಂತಂದಾಗ ನೀವು ಅದು ಕಂಪಲ್ಸರಿ ಮಾಡ್ತಿದ್ರೆ ಅದನ್ನ ಮಸ್ಟ್ ಅನ್ನ ಬಳಸಬೇಕಾಗತ್ತೆ. ಅದಕ್ಕೆ ನಾನು ಮಸ್ಟ್ ಅಂದ್ರೆ ಅಂತ ಹೇಳಿದ್ದು 100%. ನೆಕ್ಸ್ಟ್ ಒನ್, ಮೈಟ್, ಮೇ, ಕುಡ್, ಕ್ಯಾನ್. These are used at the time of showing possibility. ಇನ್ನ ಈ ಮೈಟ್ ಇರ್ಬೋದು, ಮೇ ಇರ್ಬೋದು, ಕುಡ್ ಮತ್ತೆ ಕ್ಯಾನ್, ಇವು ಪಾಸಿಬಿಲಿಟಿ ಬಗ್ಗೆ, ಸಾಧ್ಯತೆ ಬಗ್ಗೆ ಹೇಳುವಾಗ ಇವುಗಳನ್ನ ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಟ್ ಲುಕ್ಸ್ ನೈಸ್ ಬಟ್ ಇಟ್ ಮೈಟ್ ಬಿ ವೆರಿ ಎಕ್ಸ್ಪೆನ್ಸಿವ್. ಅದು ನೋಡ್ಲಿಕ್ಕೆ ಚೆನ್ನಾಗಿದೆ ಆದ್ರೆ ತುಂಬಾ ಕಾಸ್ಟ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಟ್ ಶೋಸ್ ಪಾಸಿಬಿಲಿಟಿ. ಸೆಕೆಂಡ್ ಒನ್, Richard may be coming to see us tomorrow. ರಿಚರ್ಡ್ ನಾಳೆ ನಮ್ಮನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾನೆ ಅಂದ್ರೆ ಇಟ್ ಶೋಸ್ ಪಾಸಿಬಿಲಿಟಿ. ಬರ್ಬೋದು ಬಿಡ್ಬೋದು. ಇನ್ನೊಂದು ಸ್ಟೂಡೆಂಟ್ಸ್ ನೆನ್ಪಿಡಿ, ಮೈಟ್ ಇರ್ಬೋದು, ಮೇ ಇರ್ಬೋದು, ಕ್ಯಾನ್ ಇರ್ಬೋದು, ಕುಡ್ ಇರ್ಬೋದು. ಸೊ ಇಲ್ಲಿ 50% 50-50 ಇರುತ್ತೆ. ಅದು ಕೆಲಸ ಆಗ್ಬೋದು ಅಥವಾ ಬಿಡ್ಬೋದು. ಆ ಸಂದರ್ಭದಲ್ಲಿ ನಾವು ಕ್ಯಾನ್ ಇರ್ಬೋದು, ಕುಡ್ ಇರ್ಬೋದು, ಮೈಟ್ ಮತ್ತು ಮೇ ಅನ್ನ ಬಳಸಬಹುದು. Now we see related examples of model auxiliaries. First one, being the citizens of India, we must keep our country clean and tidy. ನೋಡಿ, ನಾವು ಒಬ್ಬ ಭಾರತದ ನಾಗರಿಕರಾಗಿ ನಮ್ಮ ದೇಶವನ್ನ ಸ್ವಚ್ಛವಾಗಿಟ್ಟುಕೊಳ್ಬೇಕು. ಅಂದ್ರೆ ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ಇಲ್ಲಿ ಮಾಡೆಲ್ ಆಕ್ಸಿಲರಿನ ಮಸ್ಟ್ ಅಂತ ಯೂಸ್ ಮಾಡಿದ್ದೀವಿ. ಯಾಕೆ ಅಂತಂದ್ರೆ 100% ಅದಾಗಲೇಬೇಕು. ನಾ ಅದಕ್ಕೆ ಆಲ್ರೆಡಿ ಹೇಳಿದ್ದೇನೆ, ಏನು ಅಂತಂದ್ರೆ ನಾವು 100% ಕೆಲಸ ಆಗ್ತಿತ್ತು ಅಂತಂದ್ರೆ ಆ ಸಂದರ್ಭಗಳಲ್ಲಿ ನಾವು ಮಸ್ಟ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಐ ಹ್ಯಾವ್ ಆಲ್ರೆಡಿ ಮಸ್ಟ್ ಶೋಸ್ 100%. ಮಸ್ಟ್ ಅಂದ್ರೆ 100%. ಸೆಕೆಂಡ್ ಒನ್, ಐ ಮಸ್ಟ್ ಮೀಟ್ ಮೈ ಪೇರೆಂಟ್ಸ್ ನಾವ್. ಇದು ಕೂಡ 100%. ಅಲ್ಲೇನು 50-50 ಇಲ್ಲ. ನಾನು ಸದ್ಯ ನನ್ನ ತಂದೆ ತಾಯಿಯನ್ನ ಭೇಟಿ ಆಗಬೇಕು, 100%. ಸೊ ಅಂತ ಸಂದರ್ಭಗಳಲ್ಲಿ ನಾವು ಮಸ್ಟ್ ಅನ್ನ ಬಳಸ್ತೀವಿ. ಥರ್ಡ್ ಒನ್, ಐ ಮೇ ಗೋ ಟು ಮೈಸೂರ್ ಟುಮಾರೋ. ಇಟ್ ಶೋಸ್ ಪ್ರೊಬ್ಯಾಬಿಲಿಟಿ. ನೋಡಿ, ಪ್ರೊಬ್ಯಾಬಿಲಿಟಿ ಅಂತಂದ್ರೆ ಸಾಧ್ಯತೆ. ನಾಳೆ ಹೋಗ್ತೀನಲ್ಲ ಗೊತ್ತಿಲ್ಲ, 50-50. ಸೊ ಅಂತ ಸಂದರ್ಭದಲ್ಲಿ, ಸಾಧ್ಯತೆ ಬಗ್ಗೆ ಮಾತಾಡಿದ ಸಂದರ್ಭದಲ್ಲಿ ನಾವು ಮೇ ಅನ್ನ ಬಳಸ್ತೀವಿ. ಫೋರ್ತ್ ಒನ್, ಮೇ ಐ ಕಮ್ ಇನ್ ಸರ್. ಸೊ ಮೇ ಅನ್ನ ಮತ್ತೆ ಬಳಸ್ಬೋದು ಅಂತಂದ್ರೆ ನಾವು ಪರ್ಮಿಷನ್ ಕೇಳುವಾಗ, ನೀವು ಸಾಮಾನ್ಯವಾಗಿ ಕ್ಲಾಸ್ ರೂಮ್ ಕೇಳ್ತೀರಿ ನೋಡಿ ನಿಮ್ಮ ಟೀಚರ್ಗೆ, ಮೇ ಐ ಕಮ್ ಇನ್ ಸರ್ ಅಂತ ಕೇಳ್ತಿರಲ್ವಾ. ಸೊ ಪರ್ಮಿಷನ್ ಕೇಳುವಾಗ ಕೂಡ ನಾವು ಮೇ ಅನ್ನ ಬಳಸ್ತೀವಿ ಅಂತಕ್ಕಂಥದ್ದು. ಫಿಫ್ತ್ ಒನ್, ವಿಲ್ ಯು ಓಪನ್ ದ ಬುಕ್ ಅಟ್ ಪೇಜ್ 23 ಪ್ಲೀಸ್. ನೋಡಿ, ರಿಕ್ವೆಸ್ಟ್ ಇದೆ. ಈ ಸಂದರ್ಭದಲ್ಲಿ ನಾವೇನು ಬಳಸಬೇಕಾಗತ್ತೆ? ವಿಲ್ ಅನ್ನ ಬಳಸಬೇಕಾಗತ್ತೆ. ಸಿಕ್ಸ್ತ್ ಒನ್, ಯು ಶುಡ್ ಕನ್ಸಲ್ಟ್ ದ ಡಾಕ್ಟರ್ ಇಮಿಡಿಯೇಟ್ಲಿ. ನೋಡಿ, ಈಗ ತಾನೇ ಹೇಳಿದ್ದೇನೆ, ಏನು ಅಂತಂದ್ರೆ ಅಡ್ವೈಸ್ ಸಂದರ್ಭ ಇದ್ದಾಗ ಅಲ್ಲಿ ನಾವು ಶುಡ್ ಅನ್ನ ಬಳಸಬೇಕಾಗತ್ತೆ. ವಿ ಹ್ಯಾವ್ ಟು ಯೂಸ್ ಶುಡ್ at the time of advising somebody.